ಮುಗಿಸ್ಬಿಡ್ತೀನಿ. ಅಂದ್ರೆ ನನ್ನ ಹತ್ರ ಮೇಕಪ್ ಐಟಮ್ ಒಂದು ಇಲ್ಲ, ಲಿಪ್ಸ್ಟಿಕ್ ಕೂಡ ಇಲ್ಲ, ಕಾಜಲ್. ನೀವು ತುಂಬಾ ನಂಬಿರೋ ವ್ಯಕ್ತಿ, ನಿಮ್ಮ ನಂಬಿಕೆನ ಕಳ್ಕೊಂಡ್ರೆ ಅಂತವರಿಗೆ ಏನ್ ಹೇಳ್ತೀರಾ ಅಂತ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ, ತುಂಬಾ ಜನ ಫ್ರೆಂಡ್ಸ್ ಇದ್ರು ನಿಮ್ ಜೊತೆ, ಈಗ ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನು ಅಂತ ಅಂದ್ರೆ, ಯುವರ್ ಫೇವ್ರೆಟ್ ಪರ್ಸನ್ ಇನ್ ಯುವರ್ ಲೈಫ್ ಅಂತೆ ವಿಡಿಯೋಸ್ ಮಾಡೋಕ್ಕೆ. ಬಟ್ ವಿಡಿಯೋಸ್ ಬಿಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಸೀಕ್ರೆಟ್ ಏನು? ನೆಕ್ಸ್ಟ್, ಎಷ್ಟು ದಿನ ಯಾಕೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ ಅಂದರೆ, ನಾನು 6th or 7th ಸ್ಟ್ಯಾಂಡರ್ಡ್ ಇಂದಾನೆ ನನ್ನ ಮೈಂಡ್ ಸೆಟ್ ಏನು ಅಂದರೆ, ರಾಜಕಾರಣಿ ಆಗಬೇಕು, ಪೊಲಿಟಿಷಿಯನ್ ಆಗಬೇಕು ಅನ್ನೋದು ನನ್ನ ಆಸೆ. ನೆಕ್ಸ್ಟ್ ಕ್ವಶನ್ ಏನಂದರೆ, ಡಿಗ್ರಿ ಲೈಫಲ್ಲಿ ನೀವೇನು ಕಲ್ತಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಹೇಳ್ತಿದ್ದೀನಿ, ಯಾರನ್ನೂ ಎಮೋಷ್ನಲಿ ಕನೆಕ್ಟ್ ಆಗಬೇಡಿ, ಜಸ್ಟ್ ಹಾಯ್ ಬಾಯ್ ಅಂದ್ಕೊಂಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ರೆಡಿ ತಮ್ಮನೆಲ್ಲ ಗೊತ್ತಾಗಿದೆ ವಿಡಿಯೋದಲ್ಲಿ ಏನಿದೆ ಅಂತ. ಹೌದು, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಶನ್ಸ್ ಕೇಳಕ್ ಹಾಕಿದ್ದೆ, ಆಸ್ಮಿ ಕ್ವಶನ್ಸ್ ಹಾಕಿದ್ದೆ. ಸೊ ಅಲ್ಲಿ ಕೆಲವೊಂದು ಕ್ವಶನ್ಸ್ ಬಂದಿದೆ, ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಆನ್ಸರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನಂದ್ರೆ, ನಾನು ಒಂದೇ ಫೋನ್ ಇರೋದಲ್ವಾ, ಸೊ ವಿಡಿಯೋ ಮಾಡಕ್ ಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ, ನಾನು ಒಂದೇ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಮೇ ಬಿ ನಿಮಗೂ ಡೌಟ್ ಇರೋಂತಹ ಕ್ವಶನ್ಸ್ ಇಲ್ಲಿರ್ಬೋದು, ನಿಮಗೂ ಆನ್ಸರ್ ಕೂಡ ಸಿಗ್ಬೋದು ಅನ್ಕೊಂತೀನಿ. ವಾಟ್ ಆರ್ ಯು ಸ್ಟಡಿಂಗ್ ಸಿಸ್ ಅಂತ ಕೇಳಿದ್ದಾರೆ. ನಾನು ಫೈನಲ್ ಇಯರ್ ಡಿಗ್ರಿ 6th ಸೆಮ್ ಓದ್ತಾ ಇದ್ದೀನಿ. ನಿಮ್ಮ ಕ್ವಶನ್ಸಿಗೆ ಆನ್ಸರ್ ಸಿಕ್ತು ಅಂತ ಅನ್ಸುತ್ತೆ. ಒಂಥರ ಚೆನ್ನಾಗಿದೆ ಕ್ವಶನ್ಸ್, ಇಷ್ಟ ಆಗಿದ್ದ ಕ್ವಶನ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ನಾನು 3rd ಇಯರ್ ಡಿಗ್ರಿ ಓದ್ತಾ ಇದ್ದೀನಿ, ಫೈನಲ್ ಇಯರ್ 6th ಸೆಮ್. ಓಕೆ, ಇನ್ನು ಕೆಲವೊಬ್ರು ಕೇಳಿದ್ದಾರೆ, ಇನ್ನೊಬ್ರು ನಿಮ್ಮ ಏಜ್ ಏನು ಅಂತ. ಸೊ ನನ್ನ ಏಜ್ ಬಂದು 21. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು, ನೀವು ಎಲ್ಲಿರೋದು ಅಂತ ಕೇಳಿದ್ದಾರೆ. ನಾನು ಆಲ್ರೆಡಿ ಬಯೋದಲ್ಲಿ ಹಾಕಿದ್ದೀನಿ ಅಂತ ಅನ್ಸುತ್ತೆ. ನಾನು ಚಿಕ್ಕಮಂಗ್ಳೂರಲ್ಲಿ ಇದ್ದಿದ್ದು, ಸೊ ಇವಾಗ ಓದ್ತಿರೋದಲ್ಲ ನಾನು ಬೆಂಗಳೂರಲ್ಲಿ. ಇನ್ನೊಬ್ರು ಯಾರೋ ಕೇಳಿದ್ದಾರೆ, ನೀವು ನಮ್ಮ ಕಾಲೇಜೇ ಬಟ್ ಒಂದ್ಸಲ ನೋಡಿಲ್ಲ ಸಿಸ್ ಅಂತ ಕೇಳಿದ್ದಾರೆ. ಬ್ರೋ, ಮೇ ಬಿ ನೀವು ಜೂನಿಯರ್ ಅನ್ಸುತ್ತೆ. ಇದೆ ಒಂದು 2nd ಇಯರ್ ಆಗಿದ್ರು ಆಲ್ಮೋಸ್ಟ್ ನಾವು ಗೊತ್ತಿರ್ತಾ ಇದ್ವಿ. ಬಟ್ ನೀವು ಇವಾಗ 1st ಇಯರ್ ಅನ್ಸುತ್ತೆ, ನಾವು ಗೊತ್ತಿಲ್ಲ. ಬಟ್ ಇವಾಗ ನಮ್ಮ ಕಾಲೇಜಲ್ಲಿ ಒಂದು ಫಂಕ್ಷನ್ ಆಗುತ್ತೆ ನೋಡಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಆಗುತ್ತೆ. ಆವಾಗ ನನ್ನ ನೇಮ್ನ ಕರೀತಾರೆ, ಒಂದು ರಕ್ಷಿತಾ ಅಂತ. ಸೊ ಆವಾಗ ನೀವು ನಾನು ಯಾರು ಅಂತ ನೋಡ್ಬೋದು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಏನು ಅಂತ ಅಂದರೆ, ಯುವರ್ ಫೇವ್ರೆಟ್ ಪರ್ಸನ್ ಇನ್ ಯುವರ್ ಲೈಫ್ ಅಂತೆ. ಸೊ ನನ್ನ ಫೇವ್ರೆಟ್ ಪರ್ಸನ್, ನನ್ನ ಹಳೆ ಬ್ಲಾಗ್ ಎಲ್ಲ ನೋಡಿರೋರಾದರೆ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ. ಬಟ್ ನನ್ನ ಫೇವ್ರೆಟ್ ಪರ್ಸನ್ ಬಂದು ನಮ್ಮಪ್ಪ. ನಮ್ಮಪ್ಪ ಅಂದರೆ ನಂಗೆ ತುಂಬ ಇಷ್ಟ. ಇಡೀ ವರ್ಲ್ಡಲ್ಲಿ ಬೆಸ್ಟ್ ಯಾರು ನಿಮಗೆ ಫೇವ್ರೆಟ್ ಅಂದರೆ ನಮ್ಮಪ್ಪ. ನಮ್ಮಮ್ಮನೂ, ನಮ್ಮಮ್ಮ ಸೆಕೆಂಡು, ನಮ್ಮಪ್ಪ ಫಸ್ಟ್, ಆಮೇಲೆ ನಮ್ಮಣ್ಣ. ಆಮೇಲೆ ಇನ್ನೊಬ್ರು ಕೇಳಿದ್ದಾರೆ, ನೀವು ತುಂಬ ನಂಬಿರೋ ವ್ಯಕ್ತಿ, ನಿಮ್ಮ ನಂಬಿಕೆನ ಕಳ್ಕೊಂಡ್ರೆ ಅಂಥವರಿಗೆ ಏನು ಹೇಳ್ತೀರಾ ಅಂತ. ನನಗೆ ಇದು ಕ್ವಶನ್ಸು ಒಂಥರ ಚೆನ್ನಾಗಿರಲಿ ಅಷ್ಟೇ. ನನ್ನ ನಂಬಿಕೆನ ಕಳ್ಕೊಂಡ್ರು ಪರವಾಗಿಲ್ಲ, ನಾನು ಇವಾಗ ಏನೇ ಆದರೂ ನಾನು ಇವಾಗ ಫೀಲ್ ಅಳೋದು, ಬೇಜಾರಾಗೋದು ಆ ಥರ ಎಲ್ಲ ಮಾಡಲ್ಲ. ಬಟ್ ಒಂದು ನಂಬಿಕೆ ಇಟ್ಟಿರ್ತೀನಿ, ಅದನ್ನ ಕಳ್ಕೊಂಡ್ರೆ ಚೆನ್ನಾಗಿರ್ಲಿ, ಅವರು ಕೆಟ್ಟದಂತೂ ಬಯಸಲ್ಲ, ಚೆನ್ನಾಗಿರ್ಲಿ ಅಷ್ಟೇ, ಇನ್ನೇನು ಹೇಳಲ್ಲ. ಅಂಥವ್ರಿಗೆ ಏನು ಹೇಳಬೇಕು ಅಂದರೆ ಏನಿಲ್ಲ, ಚೆನ್ನಾಗಿರ್ಲಿ ಅಷ್ಟೆ. ನೆಕ್ಸ್ಟ್ ಕ್ವಶನ್ ಅಂದರೆ, ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ತುಂಬ ಜನ ಫ್ರೆಂಡ್ಸ್ ಇದ್ರು ನಿಮ್ಮ ಜೊತೆ, ಈಗ ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ನನಗೆ ಈ ಕ್ವಶನ್ಸ್ ಎಲ್ಲ ಬರಿಬೇಕಾದ್ರೆ ನಗು ಬರ್ತಾ ಇತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ, ಅವರು ಕ್ಲಾಸಸ್ಸಿಗೆ ಹೋಗ್ತಾ ಇರ್ತಾರೆ. ಆ್ಯಂಡ್ ಅವರೆಲ್ಲ ಫೈನಲ್ ಇಯರ್ ಅಲ್ವಾ, ಸೊ ಕಾಲೇಜಲ್ಲಿ ನಾನು ವೀಡಿಯೋನು ಮಾಡೋಕ್ಕಾಗ್ತಿಲ್ಲ. ಅವರೆಲ್ಲರೂ ಇದ್ದಾರೆ, ಎಲ್ಲೂ ಹೋಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ನಮ್ಮ ಕಾಲೇಜೆಲ್ಲ ಇದ್ದಾರೆ, ಅವರು ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಅಷ್ಟು ಸಿಗಲ್ಲ ಅಷ್ಟೇ. ನೆಕ್ಸ್ಟ್ ಏನಂದರೆ, ನೆಕ್ಸ್ಟ್ ಕ್ವಶನ್, ಯೂಟ್ಯೂಬಲ್ಲಿ ಲೇಟ್ ಪೋಸ್ಟ್ ಯಾಕೆ ಅಂತ. ಏನಪ್ಪ ಅಂದರೆ, ಇವಾಗ ನನಗೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ ವೀಡಿಯೋಸ್ ಮಾಡೋಕ್ಕೆ. ಬಟ್ ವೀಡಿಯೋಸ್ ಬಿಡ್ತಾ ಇದ್ದೀನಿ,
ವಿಡಿಯೋಸ್ ಬಿಡ್ತಾ ಇದ್ದೀನಿ 3 days ಆರ್ 2 days ಒಂದಾದ್ರೂ ಬಿಡ್ತಾ ಇದ್ದೀನಿ, ಯಾವತ್ತೂ ಸ್ಟಾಪ್ ಮಾಡಲ್ಲ. ಯೂಟ್ಯೂಬ್ನ ಬಿಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಇಲ್ಲ, ವಿಡಿಯೋ ಇದ್ರೂ ಎಡಿಟ್ ಮಾಡಕ್ ಟೈಮ್ ಆಗ್ತಿಲ್ಲ, ವಾಯ್ಸ್ ಓವರ್ ಕೊಡಕ್ ಟೈಮ್ ಆಗ್ತಿಲ್ಲ. ಬಿಕಾಸ್ ಆಫ್ ದಟ್ ರೀಸನ್. ನೆಕ್ಸ್ಟ್ ಕ್ವೆಶನ್ ಬಂದು, ನಿಮ್ಮ ಸ್ಕಿನ್ ಸೀಕ್ರೆಟ್ ಏನು? ಸ್ಕಿನ್ ಸೀಕ್ರೆಟ್ ಹೇಳ್ಬಿಟ್ಟ ನೀವು ನಗಾಡ್ತೀರಾ. ನನ್ನ ಸ್ಕಿನ್ ಸೀಕ್ರೆಟ್ ಹೇಳಿದ್ರೆ ನಗಾಡ್ತೀರಾ, ಯಾಕಂದ್ರೆ ನಾನು ಅದ್ರ ವಿಡಿಯೋನು ಮಾಡ್ತೀನಿ. ನನ್ನ ಸ್ಕಿನ್ ಸೀಕ್ರೆಟ್ ಅಂತಂದ್ರೆ ಒಂದು 300-400 ರುಪೀಸಲ್ಲಿ ಮುಗಿಸ್ಬಿಡ್ತೀನಿ. ಅಂದ್ರೆ ನನ್ನ ಹತ್ರ ಮೇಕಪ್ ಐಟಮ್ ಒಂದೂ ಇಲ್ಲ, ಲಿಪ್ಸ್ಟಿಕ್ ಕೂಡ ಇಲ್ಲ. ಕಾಜಲ್ ಹಚ್ತೀನಿ, ಅದು ಬಿಟ್ಟರೆ ಲಿಪ್ಸ್ಟಿಕ್ ಕೂಡ ಇಲ್ಲ, ಒಂದು ಲಿಪ್ಸ್ಟಿಕ್ ಕೂಡ ನನ್ನ ಹತ್ರ ಇಲ್ಲ. ನಾನೇನಂದ್ರೆ ನ್ಯಾಚುರಲ್ ಆಗಿ ನನ್ನ ಸ್ಕಿನ್ ಚೆನ್ನಾಗಿ ಕಾಣಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸೊ ಒಂದು 400 ರುಪೀಸ್ ಖರ್ಚು ಮಾಡ್ತೀನಿ ಅಷ್ಟೇ. ಸೊ ಅದು ಏನೇನು, ಅದು ಒಂದು 2 months ಒನ್ಸ್ 400 ರುಪೀಸ್ ಖರ್ಚಾಗುತ್ತೆ. ಸೊ ಅದಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಸ್ಕಿನ್ ಸೀಕ್ರೆಟ್ ಬ್ಲಾಗ್ ಅಂತಾನೆ ಮಾಡ್ತೀನಿ. ಸೊ ಅದರಲ್ಲಿ ನೀವು ನೋಡ್ಬೋದು. ಇಷ್ಟು ದಿನ ಯಾಕೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ? ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟೇ ಆನ್ಸರ್. ಸೊ ಇವಾಗ ಇನ್ಸ್ಟಾಗ್ರಾಮಿಂದ ನಾನು ಯೂಟ್ಯೂಬ್ನು ಜಾಸ್ತಿ ಇದು ಮಾಡ್ಬೋದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಅಥವಾ ಪ್ರಾಡಕ್ಟ್ ರಿವ್ಯೂ ಆ ಥರ ಎಲ್ಲ ಬರುತ್ತೆ, ಸಿಗುತ್ತೆ ಅಂತ ಪ್ರಮೋಷನ್ಸ್ ಎಲ್ಲ, ಕೊಲಾಬ್ರೇಷನ್ ಅದೆಲ್ಲ ಮಾಡ್ಬೋದು ಅನ್ನೋ ರೀಸನ್ಗೆ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿ ಏನೋ ಒಂದು ಅದರಿಂದ ಯೂಸ್ ಆಗ್ಬೋದು ಅಂದ್ಬಿಟ್ಟು ನಾನು ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರೋದು. ಸೊ ಅದು ಅದರಲ್ಲಿ ಏನೋ ಒಂದು ಬೆಳಿಬೇಕು ಅನ್ನೋ ರೀಸನ್ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿರೋದು. ಸೊ ನೋಡೋಣ. ನೀವು ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳಿದ್ದಾರೆ. ನಾನು 6th or 7th ಸ್ಟ್ಯಾಂಡರ್ಡ್ ಇಂದಾನೆ ನನ್ನ ಮೈಂಡ್ ಸೆಟ್ ಏನು ಅಂದರೆ ರಾಜಕಾರಣಿ ಆಗಬೇಕು, ಪೊಲಿಟಿಷಿಯನ್ ಆಗಬೇಕು ಅನ್ನೋದು ನನ್ನ ಆಸೆ. ಗೊತ್ತಿಲ್ಲ, ಬಟ್ ನನಗಿಷ್ಟ. ಇವಾಗ ನಾನು ತೊಗೊಂಡಿರೋದು BCom. ರಾಜಕಾರಣಿ ಆಗೋಕ್ಕೆ ಯಾವುದೇ ಒಂದು ಡಿಗ್ರಿ ಆಗಿದ್ದು ಓಕೆ, ಬಟ್ ನೋಡೋಣ, ಅದೆಲ್ಲ ಗೊತ್ತಿಲ್ಲ. ನನಗಿಷ್ಟ. ಅವತ್ತು ನನ್ನ ಏನಿದ್ರು ಮುಂದೆ ಏನಾಗಬೇಕು ಅಂತ ಏನಾದರೂ ಆಗ್ತೀನಿ ಅನ್ನೋದಾದರೆ ನನ್ನ ಆಸೆ ರಾಜಕಾರಣಿ ಆಗಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ದಾರೆ. ಸೊ ನಮ್ಮ ಮನೆಯಲ್ಲಿ ನಾವು 3 members ಇದ್ದೀವಿ. ನಾನು, ನಮ್ಮಪ್ಪ, ನಮ್ಮಮ್ಮ, ಆಮೇಲೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಇದ್ದಾರೆ, ಇಲ್ಲೇ ಸಪ್ರೇಟ್ ಮನೇಲಿದ್ದಾರೆ ಅಷ್ಟೇ. ಟೋಟಲ್ ನಾವು 5 members. ಬಟ್ ನಮ್ಮ ಮನೇಲಿ 3, ಬಟ್ ಯಾವಾಗಲೂ 5 ಇರ್ತಿರ್ತೀವಿ. ನಮ್ಮ ಮನೇಲಿ ಯಾವಾಗಲೂ 3 ಇದ್ದೀವಿ ಅನ್ಸಿಲ್ಲ, ಯಾಕಂದರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಇನ್ನೊಬ್ಬ ಸುನಿ ಅಣ್ಣ ಅಂತಲೂ ಇದ್ದಾರೆ, ಅವರು ಅಷ್ಟೇ. ಅವ್ರು ಡ್ಯೂಟಿ ಹೋಗ್ತಾರೆ, ಬಂದಾಗ ಊಟ ಮಾಡ್ಕೊತಾರೆ, ಹೋಗ್ತಾ ಇರ್ತಾರೆ. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಂದರೆ, ಡಿಗ್ರಿ ಲೈಫಲ್ಲಿ ನೀವೇನು ಕಲ್ತಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ನಿಗೆ ಆನ್ಸರ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಡಿಗ್ರಿ ಲೈಫು ಅಂದರೆ ಎಲ್ಲ ಹೇಳ್ಕೊಡುತ್ತೆ. ಅಟ್ಯಾಚ್ಮೆಂಟ್ಸು ಅಥವಾ ಬಾಂಡಿಂಗ್ಸು, ಅದು ಎಷ್ಟು ದಿನದವರೆಗೂ ಇರುತ್ತೆ, ಎಷ್ಟು ಕೊನೆವರೆಗೂ ಇರುತ್ತೆ, ಎಷ್ಟು ಅರ್ಧಕ್ಕೆ ಕಟ್ಟಾಗಿ ಹೋಗುತ್ತೆ ಅನ್ನೋದೆಲ್ಲ ಹೇಳ್ಕೊಡುತ್ತೆ. ಪ್ರತಿಯೊಂದು ಹೇಳ್ಕೊಡುತ್ತೆ. ದುಡ್ಡಿಂದು ಬೇರೆಯವ್ರು ಖರ್ಚು ಮಾಡ್ಬೇಕಾದ್ರೆ ನಮ್ಮ ಹತ್ರ ದುಡ್ಡಿಲ್ದಾಗ ಪರಿಸ್ಥಿತಿ, ಪ್ರತಿಯೊಂದು ಹೇಳ್ಕೊಡುತ್ತೆ. ಆವಾಗಲೇ ಅನ್ಸೋದು ನಾವು ಕೆಲ್ಸಕ್ಕೆ ಹೋಗ್ಬೇಕು, ಏನೋ ಒಂದು ಮಾಡಬೇಕು ಅಂತ. ಡಿಗ್ರಿ ಲೈಫ್ಗೆ ಎಂಟ್ರಿ ಆದರೆ ಪ್ರತಿಯೊಂದು ಹೇಳ್ಕೊಡುತ್ತೆ. ಏನೇ ಹೇಳಿದ್ರು ನಾನು ಬೇರೆ ಅಪ್ಕಮಿಂಗ್ ಸ್ಟೂಡೆಂಟ್ಸಿಗೆ ಹೇಳ್ತಾ ಇದ್ದೀನಿ, ಯಾರನ್ನೂ ಎಮೋಷ್ನಲಿ ಕನೆಕ್ಟ್ ಆಗಬೇಡಿ. ಜಸ್ಟ್ ಹಾಯ್ ಬಾಯ್ ಅಂದ್ಕೊಂಡಿರಿ. ಸಿಗ್ತಾರೆ ಕೊನೆವರೆಗೂ ಇರೋರು, ಎಲ್ಲೋ ಅಲ್ಲಿ ಇಲ್ಲಿ ಸಿಗ್ತಾರೆ. ಸೊ ತುಂಬ ಹುಷಾರಾಗಿರಿ. ಡಿಗ್ರಿ ಲೈಫು ಎಲ್ಲದನ್ನೂ ಹೇಳ್ಕೊಡುತ್ತೆ. ನೆಕ್ಸ್ಟ್ ಏನಂದರೆ, ವಿತೌಟ್ ಮೇಕಪ್ ವಿಡಿಯೋಸ್ ಮಾಡಿ. ನಾನು ಆಗಲೇ ಹೇಳಿದೆ, ಸ್ಕಿನ್ ಸೀಕ್ರೆಟ್ ಕೇಳಿದಾಗ ನನ್ನ ಹತ್ರ ಯಾವ ಮೇಕಪ್ ಐಟಮ್ಸು ಇಲ್ಲ, ಫೌಂಡೇಶನ್ನು, ಅದು ನಂಗೆ ನೇಮೇ ಗೊತ್ತಿಲ್ಲ. ಬಟ್ ನಂಗೆ ಅದೆಲ್ಲ ಇಲ್ಲ. ಅದೇ ಹೇಳಿದ್ನಲ್ಲ, ಸ್ಕಿನ್ ಹೆಂಗೆ ಮೇಂಟೈನ್ ಮಾಡಬೇಕು, ನ್ಯಾಚುರಲಾಗಿ ಹೆಂಗಿರಬೇಕು ಅನ್ನೋದನ್ನ ನಾನು ಬೇಕಾದರೆ ವೀಡಿಯೋ ಮಾಡಾಕ್ತೀನಿ. ಇಷ್ಟೇ 14 ಕ್ವಶನ್ಸ್ ಇತ್ತು. ಸೊ ಆನ್ಸರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮಾತಾಡೋದ್ರಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಐ ಆಮ್ ವೆರಿ ಸಾರಿ. ಅದೇನಿದ್ರು ನನ್ನ ಮನಸ್ಸಿಂದ ಬಂದಿದೆ. ಸೊ ಥ್ಯಾಂಕ್ ಯು ಸೊ ಮಚ್. ಲೈಕ್, ಶೇರ್, ಕಮೆಂಟ್. ಬಾಯ್ ಬಾಯ್.